ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ನಿಮ್ಮ ರಾಕಿ ರೈಡರ್ ಮಂಜು. ಬೆಳಗ್ಗಿನ ಗೋಡನಿಂದ ಕಾಲ್ ಬಂದಿತ್ತು. ಸೀದಾ ಗೋಡನಿಗೆ ಹೋದೆ. ಗೋಡನಿಂದ ಜಾಕೆಲ್ಲ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಜಾಕೆಲ್ಲ ಲೋಡ್ ಮಾಡಿಕೊಂಡು ಅಲ್ಲಿಂದ ಎಲ್ಲಿಗಂತ ಕೇಳ್ಕೊಂಡಾದ್ಮೇಲೆ ಪಂಜಮಗಿರಿ ತೊಗೊಂಡು ಹೋಗ್ಬೇಕಂತ ಹೇಳಿದ್ರು. ಅಲ್ಲಿಂದ ಗಾಡಿ ತೊಗೊಂಡು ಸೀದಾ ಪಂಜಮಗಿರಿ ಕಡೆ ಬಂದೆ. ಪಂಜಮಗಿರಿ ಬಂದು ಲೇಬರ್ನ ಆಲ್ರೆಡಿ ಕಾಯ್ತಿದ್ದರಿಂದ ಖಾಲಿ ಮಾಡಿಕೊಟ್ರು. ಖಾಲಿ ಮಾಡೋಷ್ಟೊತ್ತಿಗೆ ಮತ್ತೆ ಕಾಲ್ ಬಂತು, ಕೊಟ್ಟಾರಕ್ಕೆ ಹೋಗ್ಬೇಕಂತೇಳಿ. ಹಾಗೆ ಗಾಡಿ ತೊಗೊಂಡು ಸೀದಾ ಕೊಟ್ಟಾರಕ್ಕೆ ಬಂದೆ. ಕೊಟ್ಟಾರಕ್ಕೆ ಬಂದು ಸ್ಟ್ಯಾಂಡೆಲ್ಲ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟ್ಯಾಂಡೆಲ್ಲ ಲೋಡ್ ಮಾಡಿಸ್ಕೊಂಡು ಹೊರಡುವಾಗಲೇ ರಮ್ಮಿ ಕಾಲ್ ಮಾಡಿದೆ. ಆಲ್ರೆಡಿ ಗಾಡಿನ ಲೋಡ್ ಮಾಡಿದ್ದೀನಿ ಅಂತ ಹೇಳ್ದೆ. ಹಂಗಾಗಿ ನಾನು ಈ ಗಾಡಿ ತೊಗೊಂಡು ಅವನಿಗೆ ಆ ಗಾಡಿ ಕೊಟ್ಟು ಕಳಿಸಿದೆ. ಈ ಗಾಡಿ ತೊಗೊಂಡು ಸೀದಾ ಕುದ್ರೋಳಿ ಕಡೆ ಹೋಗಿತ್ತು. ಹಂಗಾಗಿ ಸೀದಾ ಕುದ್ರೋಳಿ ಬಂದೆ. ಕುದ್ರೋಳಿ ಬಂದು ಗಾಡಿನೆಲ್ಲ ಖಾಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಗಾಡಿನೆಲ್ಲ ಖಾಲಿ ಮಾಡ್ಕೊಂಡು ಹೊತ್ತಿಗೆ ಈಗ ಶಿವರಾತ್ರಿ ಆಗಿದ್ದರಿಂದ ಬೇಗನೆ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡೆ. ಹಂಗಾಗಿ ಗಾಡಿ ತೊಗೊಂಡು ಸೀದಾ ಮನೆ ಕಡೆ ಬಂದೆ. ಮನೆ ಹತ್ರ ಬರೋಷ್ಟಿಗೆ ಆ ಗಾಡಿಗೆ ಆಲ್ರೆಡಿ ಗೇರ್ ನೂಬ್ ತೊಗೊಂಡಿದ್ದೆ. ಈ ಗಾಡಿಗೆ ಗೇರ್ ನೂಬ್ ಇರಲಿಲ್ಲ. ಹಾಗಾಗಿ ಇದಕ್ಕೂ ಗೇರ್ ನೂಬ್ ಒಂದು ತೊಗೊಂಡು ಸೀದಾ ಇದಕ್ಕೆ ಫಿಟ್ ಮಾಡಿದೆ. ಫಿಟ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತೇಳಿ ಸೀದಾ ನನ್ನ ಹುಡುಗಿನ ಕರ್ಕೊಂಡು ಸೀದಾ ನಾನು ಮನೆ ಕಡೆ ಬಂದೆ. ಮನೆ ಕಡೆ ಬಂದು ಈ ಥರ ರೆಡಿಯಾಗಿ ಅಷ್ಟರಿಗೆ ಹೊರಗಡೆ ಬರೋವಾಗಲೇ ವಿಕಾಸ್ ಬೇರೆ ಬಂದ. ವಿಕಾಸನ್ನು ಕರ್ಕೊಂಡು ನಾನು ರಮ್ಮಿ 3 ಜನ ಸೇರಿಕೊಂಡು ಇವತ್ತು ಶಿವರಾತ್ರಿ ಆಗಿದ್ದರಿಂದ ತುಂಬ ರಶ್ ಇತ್ತು. ರೋಡೆಲ್ಲ ಫುಲ್ ಟ್ರಾಫಿಕ್ ಆಗಿತ್ತು. ಆವಾಗಲೇ ರವಿ ಮನೆ ಕಡೆ ಹೋಗೋಣ ಅಂತೇಳಿ ರಮ್ಮಿ ಹೇಳ್ದೆ. ರವಿ ಮನೆ ಕಡೆ ಬಂದಾದಮೇಲೆ ರವಿ ಅಕ್ಕನ ಮಗಳ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಆಟಾಡ್ಕೊಂಡ್ವಿ. ಆಟಾಡ್ಕೊಂಡಾದ್ಮೇಲೆ ವೆಂಕಿನೂ ಬರೋದು ಬಾಕಿದ್ದ, ಅವನು ಬಂದ. ಅವನು ಕರ್ಕೊಂಡು ಸೀದಾ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಫುಲ್ ರಶ್ ಇದ್ದರಿಂದ ಹಂಗೂ ಹಿಂಗೂ ಮಾಡ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸೀದಾ ಹೊರಗಡೆ ಬರೋಕ್ಕೆ ಹರಸಾಹಸ ಪಟ್ವಿ. ಹೊರಗಡೆ ಬಂದು ಪೊಟೇಟೊ ಟ್ವಿಸ್ಟರ್ ಒಂದು ತೊಗೊಂಡು ಎಲ್ಲರೂ ತಿನ್ಕೊಂಡಾದ್ಮೇಲೆ ಏನು ಮಾಡೋದು ಅಂತ ಸೀದಾ ಮನೆ ಕಡೆ ಹೊರಡೋ ಪ್ಲ್ಯಾನ್ ಹಾಕ್ಕೊಂಡು ರವಿ ವೆಂಕಿ ಆ ಕಡೆ ಹೋದರು. ನಾವು 3 ಜನ ಸೇರ್ಕೊಂಡು ಈ ಕಡೆ ಮನೆ ಕಡೆ ಬಂದ್ವಿ. ಇಷ್ಟೇ ಇವತ್ತಿನ ವಿಷಯ. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್.